ಇಂದು ನಾವು ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಬಗ್ಗೆ ಮಾತನಾಡಿದರೆ ಆಕ್ಸ್‌ಫರ್ಡ್ ಮತ್ತು ಕೇಂಬ್ರಿಡ್ಜ್‌ನಂತಹ ಹೆಸರುಗಳು ನೆನಪಿಗೆ ಬರುತ್ತವೆ. ಆದರೆ ನಾನು ನಿಮಗೆ ಅದ್ಭುತವಾದುದನ್ನು ಹೇಳುತ್ತೇನೆ. ಸುಮಾರು 1500 ವರ್ಷಗಳ ಹಿಂದೆ ಕತೆ ವಿಭಿನ್ನವಾಗಿತ್ತು. ಏಕೆಂದರೆ ಆ ಸಮಯದಲ್ಲಿ ಭಾರತದಲ್ಲಿ ಒಂದು ವಿಶ್ವವಿದ್ಯಾಲಯವಿತ್ತು. ಅದು ಇಂದು ವಿಶ್ವದ ಅತ್ಯಂತ ಹಳೆಯ ಪ್ರಾಚೀನ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾಗಿದೆ. ಆ ವಿಶ್ವವಿದ್ಯಾಲಯವೇ ನಳಂದ ವಿಶ್ವವಿದ್ಯಾಲಯ. ನಳಂದ ಎಂಬ ಪದವು ನ ಪ್ಲಸ್ ಹಲಂ ಪ್ಲಸ್ ಡ ಎಂಬ 3 ಪದಗಳಿಂದ ಕೂಡಿದೆ. ಇದರ ಅರ್ಥ ಯಾವುದೇ ಮಿತಿಯಿಲ್ಲದ ಉಡುಗೊರೆ ಎಂಬುದಾಗಿದೆ. ನಿಜಕ್ಕೂ ಅದು ಹೆಸರು ಸೂಚಿಸುವಂತೆಯೇ ಇದೆ. ಈ ವಿಶ್ವವಿದ್ಯಾಲಯವು ಜ್ಞಾನದ ಖಜಾನೆಯಾಗಿತ್ತು ಎಂದರೆ ತಪ್ಪಾಗಲಾರದು. ಇದು ಧಾರ್ಮಿಕ ಗ್ರಂಥಗಳನ್ನು ಮಾತ್ರವಲ್ಲದೆ ಸಾಹಿತ್ಯ, ದೇವತಾಶಾಸ್ತ್ರ, ತರ್ಕ, ವೈದ್ಯಕೀಯ ಮತ್ತು ತತ್ವಶಾಸ್ತ್ರದಂತಹ ಅನೇಕ ವಿಷಯಗಳನ್ನೂ ಸಹ ಕಲಿಸುತ್ತಿತ್ತು. ಇದಲ್ಲದೆ ಪ್ರತಿಯೊಂದು ವಿಷಯದ ಸಮಗ್ರ ಜ್ಞಾನವನ್ನು ನೀಡಲು 9 ಅಂತಸ್ತಿನ ಗ್ರಂಥಾಲಯವನ್ನು ನಿರ್ಮಿಸಲಾಯಿತು. ಅದು ಕೇವಲ 1 ಅಥವಾ 2 ಲಕ್ಷವಲ್ಲ, 90 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಮತ್ತು ಹಸ್ತಪ್ರತಿಗಳನ್ನು ಹೊಂದಿತ್ತು. ಈ ವಿಶ್ವವಿದ್ಯಾಲಯವು 700 ವರ್ಷಗಳ ಕಾಲ ಜಗತ್ತಿಗೆ ಕಲಿಸಿತು. ಆದರೆ ನಳಂದ ಹಲವು ಬಾರಿ ದಾಳಿಯ ಹೊಡೆತವನ್ನು ತಡೆದುಕೊಂಡಿತು. 12ನೇ ಶತಮಾನದಲ್ಲಿ ಬಕ್ತಿಯಾರ್ ಖಿಲ್ಜಿ ನಡೆಸಿದ ದಾಳಿಯಲ್ಲಿ ನಳಂದ ಕೊನೆಗೂ ಸುಟ್ಟು ಹೋಯಿತು. ಅದರ ಗ್ರಂಥಾಲಯವು 3 ತಿಂಗಳ ಕಾಲ ಸುಟ್ಟು ಹೋಯಿತು ಮತ್ತು ಅಲ್ಲಿ ಸಂರಕ್ಷಿಸಲ್ಪಟ್ಟಿದ್ದ ಜ್ಞಾನದ ನಿಧಿಗಳು ಹೊಗೆಯಲ್ಲಿ ಮಾಯವಾದವು ಎಂದು ನಂಬಲಾಗಿದೆ. ನಳಂದ ಬಹಳ ಎತ್ತರಕ್ಕೆ ತಲುಪುತ್ತಿದ್ದ ಸಮಯದಲ್ಲಿ ಅದು ಮಹಾವಿಹಾರ, ವಿಶಾಲವಾದ ಬೌದ್ಧಮಠ, ಇದರ ಅವಶೇಷಗಳನ್ನು ಇಂದಿಗೂ ಎಕರೆಗಟ್ಟಲೆ ವಿಸ್ತಾರವಾದ ಈ ಸ್ಥಳದಲ್ಲಿ ಕಾಣಬಹುದು. ಕೆಲವು ದಾಖಲೆಗಳ ಪ್ರಕಾರ ನಳಂದವನ್ನು ವಾಸ್ತವವಾಗಿ ಗೌತಮ ಬುದ್ಧನಿಗೆ 500 ವ್ಯಾಪಾರಿಗಳು ಉಡುಗೊರೆಯಾಗಿ ನೀಡಿದ ಮಾವಿನ ತೋಟದ ಮೇಲೆ ನಿರ್ಮಿಸಲಾಗಿದೆ. ಆದರೆ ಪುರಾತತ್ವಶಾಸ್ತ್ರದ ಪ್ರಕಾರ ನಳಂದವನ್ನು ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಗುಪ್ತ ಸಾಮ್ರಾಜ್ಯದ 1ನೇ ಕುಮಾರಗುಪ್ತನಿಂದ ನಿರ್ಮಿಸಲಾಗಿದೆ ಎಂದು ತಿಳಿಯಲಾಗಿದೆ. ಅದಾದ ನಂತರ ಈ ಗುಪ್ತ ಸಾಮ್ರಾಜ್ಯದ ಸಂದರ್ಭದಲ್ಲಿಯೇ ಇದು ಅಭಿನವ ಬೆಳವಣಿಗೆಯನ್ನ ಉತ್ತಮವಾಗಿ ಅಭಿವೃದ್ಧಿ ಹೊಂದಿರೋದನ್ನ ನಾವು ಕಾಣಬಹುದಾಗಿದೆ. ನಂತರ ಇದು 2016ರಲ್ಲಿ ವಿಶ್ವ ಪಾರಂಪರಿಕ ತಾಣದಲ್ಲಿಯೂ ಸಹ ಸೇರಿರುವುದನ್ನ ನಾವು ನೋಡಬಹುದಾಗಿದೆ.